ಮಾಡ್ತಿರೋ ಮೀನು ಬೊಂಬಟ್ಟಾಗಿದೆ ಸ್ನೇಹಿತರೆ. ಏನು ಮಾಡ್ತಿದ್ಯಾ? ಆದ್ಮಾರಿ ಇಟ್ಕೊಂಡಿದ್ಯಾ? ಇವತ್ತು ಭಾನುವಾರ ಏನು ಸ್ಪೆಷಲ್ ಮಾಡೋಣ? ಭಾನುವಾರ ಏನು ಸ್ಪೆಷಲ್ ಮಾಡೋಣ ಇವತ್ತು? ಮೀನು ಫಿಶ್ ಮಾಡೋಣ ಇವತ್ತು. ಸರಿ ನಡೀರಿ, ಮೇಕೆ ಬಿಡಿ ಹೋಗೋಣ, ಫಿಶ್ ಮಾಡೋಣ. ನೋಡ್ರಿ ಮೀನು. ಇವತ್ತು ನಾನು ನನ್ನ ಮಗ ಸೇರ್ಕೊಂಡು ಇವತ್ತು ಒಳ್ಳೆ ಕ್ಯಾಟ್ಲಾಗ್ದು ಬಾಳೆದೆಲಲ್ಲಿ ಬೇಯಿಸ್ಕೊಂಡು ತಿಂತೀವಿ. ಹೆಂಗಿರುತ್ತೆ ಗೊತ್ತಾಗುತ್ತೆ ಮಜಾ. ಫ್ರೆಶ್ ಆಗಿ ಒಳ್ಳೆ ಕ್ಯಾಟ್ಲಾಗ್ ಮೀನು ಹಿಡ್ಕೊಂಡು ಬಂದಿದ್ದೀವಿ ಇವತ್ತು. ರೆಡಿ ಮಾಡಿಕೊಂಡು ಬೆಂಕಿಲಿ ಬೇಯಿಸ್ಕೊಂಡು ತಿಂತಾ ಇದ್ರೆ ಕಳೆದೋಗ್ಬಿಡ್ಬೇಕು ಕಣ್ರಿ. ಆ ರೀತಿ ಮಾಡ್ಕೊಂಡು ತಿನ್ನೋಣ ಬನ್ನಿ. ವಾ ಸಖತ್ತಲ್ಲ ಮಗನೇ. ಹಾಂ, ಇವಾಗ ಏನು ಮಾಡೋಣ? ಉಜ್ಜೋಣ ಅಲ್ಲ, ಬೇಗ ಬೇಗ ಉಜ್ಜೋಣ. ಹಾಂ, ಆತ ಏನಂದ್ರಪ್ಪ? ಆತ ಏನಂದ್ರು? ಹಾಂ ಹಾಂ, ಹೌದಾ? ಮೀನು ಚೆನ್ನಾಗಿದೆಯಲ್ಲ, ಸೂಪರ್ ಆಗಿದೆಯಲ್ಲ. ಹೆಂಗೆ ತಿನ್ನೋದು ಮಗನ ಇದು? ಸ್ನೇಹಿತರೆ, ಇದು ನಮ್ಮ ಕಡೆ ಕ್ಯಾಟ್ಲಾಕ್ ಮೀನು ಅಂತ ಹೇಳ್ತೀವಿ. ನೀವು ನನ್ನ ಹಳೆ ವಿಡಿಯೋದಲ್ಲಿ ನೋಡಿರಬೇಕು. ಸುಮಾರು ಒಂದು 8-10 kg ಒಂದೇ ಒಂದು ಮೀನನ್ನು ತಗೊಬಂದು ವಿಡಿಯೋ ಮಾಡಿದ್ದೆ. ಇದು ಚಿಕ್ಕ ಚಿಕ್ಕದೆಲ್ಲ ಒಂದು ಅರ್ಧ kg 3/4 kg ಬರುತ್ತೆ. ಇದಕ್ಕೆ ನಮ್ಮ ಕಡೆ ಕ್ಯಾಟ್ಲಾಕ್ ಮೀನು ಅಂತ ಹೇಳ್ತಾರೆ. ನಿಮ್ಮ ಕಡೆ ಏನಂತ ನಿಮ್ಮ ಮೀನಿಗೆ ಕರೀತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸ್ನೇಹಿತರೆ, ಬಾಳೆದೆಲೆ ರೆಡಿ ಇದೆ. ಇವಾಗ ಮಸಾಲೆ ಐಟಮ್ಗಳನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮಸಾಲೆ ಏನೇನು ಹಾಕೊಬೇಕು ಅಂತ ಹೇಳ್ತೀನಿ, ನೋಡ್ಕೊತಾ ಇರಿ, ಮಾಡ್ಕೊತಾ ಇರಿ, ತಿಂತಾ ಇದ್ರೆ ಅಲ್ಟಿಮೇಟ್ ಆಗಿರ್ಬೇಕು, ಆ ಥರ ಇರಬೇಕು. ಬನ್ನಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಒಂದು 6-7 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಒಂದು 2 ಬೆಳ್ಳುಳ್ಳಿನ ಬಿಡಿಸಾಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಸ್ನೇಹಿತರೆ, ಹುಣಸೆಹಣ್ಣು ತುಂಬ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಳ್ಳಿ. ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಜೊತೆಗೆ ಸ್ನೇಹಿತರೆ, 1 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಖಾರ ಪುಡಿ, ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮಸಾಲಾನೇ ಚೆನ್ನಾಗಿ ರೆಡಿ ಮಾಡ್ಕೊಳ್ಳೋಣ. ಆಮೇಲೆ ಬಾಳೆದೆಲೆ ಮೇಲೆ ಮೀನು ಹಾಕ್ಕೊಂಡು ಹಚ್ಚಿ ವೇಟಿಂಗ್ ಮಾಡ್ತಾರೆ. ಓಕೆ ಬನ್ನಿ. ನಾಟಿ ಸ್ಟೈಲ್ ಸ್ನೇಹಿತರೆ, ಮಸಾಲೆ ಹೆಂಗಿರ್ಬೇಕು ಗೊತ್ತಾ? ನಾಟಿದು ಹಿಂಗೆ ಜಜ್ಜಿ ಹಾಕೊಂಡು ತಿಂತಾ ಇದ್ರೆ ಗಮ್ಮತ್ತೇ ಬೇರೆ. ಸ್ನೇಹಿತರೆ, ಒಂದು ಅರ್ಧ ನಿಂಬೆ ನೋಡ್ಕೊತಾ ಇದ್ದೀನಿ ಹಿಂಗೆ. ಸೂಪರ್ ಸ್ನೇಹಿತರೆ, ಇದೆಲ್ಲ ನೀಟಾಗಿ ರುಬ್ಬಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕೊಬೇಕು. ಸ್ನೇಹಿತರೆ, ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ, ಸಾಕು. ಹಾಕ್ಕೊಂಡು ಆಲ್ರೆಡಿ ಪೇಸ್ಟು ಚೆನ್ನಾಗಾಗಿದೆ. ಇವಾಗ ಏನಿದ್ರು ಫಿಶ್ಗೆ ಅಪ್ಲೈ ಮಾಡಿ ಬಾಳೆದಳಗಳೇ ಮುಚ್ಚಿ ಬೆಂಕಿ ಒಳಗಡೆ ಹಾಕ್ಬಿಡೋದೆ. ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಮೀನು. ಮಸಾಲೆ ಹಿಡಿಬೇಕು ಮೀನಿಗೆ. ಈ ರೀತಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ನೋಡಿ. ಈ ಥರ ನೀಟಾಗಿ ಕಟ್ ಮಾಡ್ಕೊಬೇಕು.
ಮಸಾಲೆ ನೀಟಾಗಿ ಹಿಡಿಬೇಕು. ಈ ಥರ ಕಟ್ ಮಾಡಿಕೊಂಡು ಸ್ನೇಹಿತರೆ ಮಸಾಲೆ ಬಿದ್ದು ಬೆಂಕಿ ಒಳಗಡೆ ಬೇಯ್ತಾ ಇದ್ರೆ ಮೀನು ತಿಂತಾ ಇದ್ರೆ ಏನು ನಾಟಿ ಮಸಾಲೆನ ರೆಡಿ ಮಾಡ್ಕೊಂಡಿದ್ವಿ, ಆ ಮಸಾಲೆನ ತಟ್ಟೆಗೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕಬಾಬ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಬೇಕು. ಕಬಾಬ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಕಬಾಬ್ ಪೌಡ್ರ್ ಆದಮೇಲೆ ಸ್ವಲ್ಪ ಲೈಟಾಗಿ ಸಾಲ್ಟ್ನ ಸೇರಿಸ್ತಾ ಇದ್ದೀನಿ. ಆಮೇಲೆ ಸ್ನೇಹಿತರೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ನೀಟಾಗಿ ಮಸಾಲೆ ಹಚ್ಕೊಳ್ಳಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಹಿಡಿತಾ ಇದೆ. ಸ್ವಲ್ಪ ತೆಳುಗೆ ಕಲಿಸ್ಕೊಳ್ಳಿ ಮಸಾಲೆನ, ಜಾಸ್ತಿ ಗಟ್ಟಿ ಕಲಿಸ್ಕೊಂಡ್ರೆ ನೀಟಾಗಿ ಹಿಡಿಯಲ್ಲ. ಏನೇ ಆಗಲಿ ನಮ್ಮ ಹಳ್ಳಿ ಸ್ಟೈಲೇ ಕಟ್ರಿ. ಮಾಡ್ಕೊತಾ ಇರಬೇಕು, ತಿಂತಾ ಇರಬೇಕು, ಮಜಾ ಮಾಡ್ತಾ ಇರಬೇಕು. ಮಸಾಲೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟು ಬಾಳೆದಡದಲ್ಲಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ಫಸ್ಟ್ ಹಿಂಗೆ ಸೆಂಟ್ರಿಗೆ ಇಟ್ಕೊಳ್ಳಿ, ಆಮೇಲೆ ಈ ಥರ ಕವರ್ ಮಾಡಿ ಈ ಥರ ಹಾಕಿ ಆದಮೇಲೆ ದಾರ ತಗೊಳ್ಳಿ. ಈ ಕಡೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡ್ಕೊಬಿಟ್ಟು ಈ ಥರ ನೀಟಾಗಿ ಊಟ ಪಾರ್ಸಲ್ ಕಟ್ತಾರೆ ಗೊತ್ತಾ, ಆ ಥರ ನೀಟಾಗಿ ಫೋಲ್ಡ್ ಮಾಡಿ ಒಂದು ಫೋಲ್ಡ್ ಸಾಕು. ನೆಕ್ಸ್ಟು 2 ಮೀನನ್ನು ಬಾಳೆದೆಲೆ ಒಳಗಡೆ ಪ್ಯಾಕ್ ಮಾಡಿ ಮಸಾಲೆ ತುಂಬಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇದನ್ನು ಇವಾಗ ಮಣ್ಣಲ್ಲಿ ಫುಲ್ಲು ಕವರ್ ಮಾಡಬೇಕು. ಮಣ್ಣನ್ನು ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಿ. ನೆಕ್ಸ್ಟು ಬೆಂಕಿ ಒಳಗೆ ಬೇಯಿಸೋದು. ಓಕೆನಾ? ಇವಾಗ ಮಣ್ಣು ಪ್ಯಾಕ್ ಮಾಡೋಣ ಬನ್ನಿ. ಮಣ್ಣನ್ನು ನೀಟಾಗಿ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಸ್ಮೂತ್ ಮಾಡ್ಕೊತೀನಿ. ಇವಾಗ ಸ್ಮೂತ್ ಮಾಡಿಕೊಂಡು ಏನು ನಾವು ಬಾಳೆದೆಲೆಗೆ ಮೀನೊಳಗಡೆ ಹಾಕ್ಕೊಂಡಿದ್ದೀವಿ. ಮೀನನ್ನ ಹೊರಗಡೆ ಈ ಥರ ಕವರ್ ಮಾಡ್ಕೊಬೇಕು. ಇವಾಗ ಬೆಂಕಿ ರೆಡಿ ಆಯಿತು. ಇವಾಗ ಏನು ಮೀನನ್ನ ಮಸಾಲೆ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀವಿ, ಆ ಮೀನನ್ನ ತಂದು ಬೆಂಕಿ ಒಳಗಡೆ ಹಾಕೋದು. ಆಮೇಲೆ ಓಪನ್ ಮಾಡಿ ಬ್ಯಾಟಿಂಗ್ ಮಾಡೋದು. ಬನ್ನಿ ಮೀನು ತರೋಣ. ರೆಡಿ ಇದೆ ಮೀನು ಪ್ಯಾಕು.
ಸ್ನೇಹಿತರೆ, ಏನು ಫಿಶ್ಗೆ ಮಸಾಲೆ ಹಚ್ಚಿ ಬಾಳೆದೆಲೆ ಒಳಗಡೆ ಹಾಕಿ ಬೆಂಕಿಯಲ್ಲಿ ಬೇಯಿಸ್ತಾ ಇದ್ದು ಕಂಪ್ಲೀಟಾಗಿ ಮುಗಿದಿದೆ. ಇವಾಗ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ ಬನ್ನಿ. ನೀಟಾಗಿ ಪ್ಯಾಕ್ ಮಾಡಿದ್ವಲ್ಲ, ಕವರೆಲ್ಲನ ಬಿಚ್ಚುತ್ತಾ ಇದ್ದೀನಿ. ವಾವ್, ಸೂಪರಾಗಿ ಫ್ರೈ ಆಗಿದೆ. ಹಾಂ ನೋಡಿ ಮಗನೇ, ಟೇಸ್ಟ್ ತಗೊಳ್ಳಿ. ಸುಡ್ತಾ ಇದೆಯಾ? ಬರಲಿ. ಹಾಯ್. ಸ್ನೇಹಿತರೆ, ಘಮ ಘಮ ಅಂತ ಇದೆ. ತುಂಬ ಅಲ್ಟಿಮೇಟ್ ಆಗಿದೆ ಸ್ನೇಹಿತರೆ. ನಿಜವಾಗ್ಲೂ ನಾನೇ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ಇಷ್ಟು ನೀಟಾಗಿ ಬರುತ್ತೆ ಅಂತ. ಅಪ್ಪ ಸುಡ್ತಾ ಇದೆ. ಎಲ್ಲ ಫುಲ್ಲು ಫ್ರೈ 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 ಆಗೋಗ್ಬಿಟ್ಟಿದೆ ನೀಟಾಗಿ. ಹಾಂ ಹಾಂ, ಸ್ನೇಹಿತರೆ, ಇದೇ ಥರ ಒಳ್ಳೊಳ್ಳೆ ಸ್ಪೆಷಲ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ನೀವು ನೋಡ್ತಾ ಇರಿ, ಹಾಗೆ ನೀವು ಮಾಡ್ಕೊಂಡು ತಿಂತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.